ಈ ಅಂತರುಪಪತ್ತೇ ಓಂ ಎಂಬುವಂಥ ಸೂತ್ರ ದೇವರು ಅಂತರ ಅಂದರೆ ಇದಕ್ಕೆ ಅಂತಸ್ಥಿತಿ ರೂಪ ಮತ್ತು ಭಾವಯುಕ್ತ ಅಂದರೆ ಅಂತಸ್ಥಿತಿ ಭಾವ ಮತ್ತು ನಿಯಮನಕ್ಕೆ ಕ್ರಿಯೆ ನೋಡಿ ಎರಡು ಗುಣ ಒಳಗೆ ಇರುವಿಕೆ ಒಳಗೆ ಇದ್ದು ನಿಯಮನ ಮಾಡುವಿಕೆ ಒಳಗಿರುವುದಕ್ಕೆ ಭಾವರೂಪ ಭಾವನ ಸ್ಥಿತಿ ಇರುವುದು ಭಾವಾಕ್ಯ ಮತ್ತು ನಿಯಮನ ಮಾಡುವಿಕೆ ಅಂತ ಏನದಲ್ಲ ಇದು ಕ್ರಿಯೆ ಭಾವ ಮತ್ತು ಕ್ರಿಯೆ ಈ ಎರಡು ಧರ್ಮಗಳನ್ನು ಭಗವಂತಗೆ ಸಮನ್ವಯ ಮಾಡಿಕೊಂಡ ಲಿಂಗಪಾದ ಲಿಂಗಪಾದ ಅಂದರೆ ಏನು ಹೇಳ್ರಿ ದೇವರಲ್ಲಿ ಗುಣಗಳವ ಅಂತ ಹೇಳು ಲಿಂಗಪಾದ ಈ ಲಿಂಗಪಾದಗಳಿಗೆ ಇವು ಎರಡು ಲಿಂಗಗಳು ಏನೋ ಒಳಗೆ ಇರುವಿಕೆ ಅಂತ ಒಂದು ಲಿಂಗ ಇದ್ದು ನಿಯಮನ ಮಾಡುವಿಕೆ ಅಂತ ಎರಡನೇ ಲಿಂಗ ಇದು ಅಂತರ ಎಂಬ ಶಬ್ದದಿಂದ ಅಂತಸ್ಥಿತ್ವ ರಮಣಕತ್ವ ಈಗ ಅಂತರಿ ಅದಕ್ಕೆ ಹೇಳಿ ನಿನ್ನೆ ಹೇಳ್ಕೊತೀನಿ ಮತ್ತೀಗ ಈಗ ಇದಕ್ಕೆ ಸೂತ್ರ ಏನು ಬಂತು ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶ ಓ ಈ ಒಳಗಿದ್ದಂಥ ಅಂತರ್ಯಾಮಿ ಅಗ್ನಿನೂ ಅಲ್ಲ ಸೂರ್ಯಾದಿಗಳೂ ಅಲ್ಲ ಕಿಂತು ವಿಷ್ಣು ಪರಮಾತ್ಮನೇ ಪೂರ್ವಪಕ್ಷ ಯಾರು ಅಗ್ನಿ ಸೂರ್ಯಾದಿಗಳು ಅಂತ ಹೇಳ್ತಿದ್ರು ಇಲ್ಲ ಅವರು ಇದ್ದಾರೆ ಮುಖ್ಯವಾಗಿ ಒಳಗಿದ್ದ ನಿಯಮನ ಮಾಡುವ ಯಾರು ಅದಕ್ಕೆ ಇಲ್ಲಿ ಪ್ರಕೃತಿನೂ ಅಲ್ಲ ಅಭಿಮಾನಿ ಜೀವರೂ ಅಲ್ಲ ಹೇಳಿ ಯಾಕೆ ಅಂದ್ರೆ ಇಲ್ಲಿ ಇನ್ನೊಂದು ನಿನ್ನೆ ಕಳ್ಕೊಂಡಿರ್ತಲ್ಲ ಅದು ಹೌದು ಅಂತರ್ಮುಪತ್ತಿ ಸ್ಥಾನಾದಿ ಉಪದೇಶ ಸೂಕ್ತದ ಹೇಳಿ ಅಂತ ಅನುವ್ಯಾಖ್ಯಾನ ಏನು ಬಂತು ಅಂತಸ್ಥಿತ್ವ ರಮಣಕ ಅಂತರ ಸೌದಾರದ ರಮಣಂ ಚಾತೇನ ಆದೇಯಂ ಮಾತಿಥಿ ಚೋಚ್ಯತೆ ನಿನ್ನೆ ರಾತ್ರಿ ಹೇಳಿಲ್ಲ ಹಾಗೆ ಅಂದ್ರೆ ಅಂತಸ್ಥಿತ್ವ ರಮಣಕ ಒಳಗಿದ್ದು ಕೂಡ ರಮಣ ಮಾಡಲಿಕ್ಕೆ ಮತ್ತು ಸಹ ಆ ಪರಮಾತ್ಮನೇ ಇದ್ದಾನೆ ರಮಣಂ ಚಾತ್ಮಶಬ್ದೇನ ಆದೇಯಂ ಇಲ್ಲಿ ಆ ಶ್ರುತಿ ಹೆಂಗದ ಹಾಗೆ ಸೂತ್ರ ಹೇಳಬೇಕಾದ್ರೆ ಶ್ರುತಿಯಂತೆ ಸೂತ್ರ ಹೇಳಬೇಕು ಶ್ರುತಿ ಹೆಂಗದ ಹಾಗೆ ಹೇಳ್ಬೇಕು ತಾನೆ ಶ್ರುತಿ ಏನದ ಯೋ ಯೇಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಇತಿ ಹೋವಾಚ ಈ ಒಳಗೆ ಅಂತರಕ್ಷಿಣಿ ಕಣ್ಣು ಒಳಗೇನು ಪುರುಷ ಇದ್ದ ಕಾಣಿಸ್ತಾನೆ ಅವನು ಆತ್ಮ ಕಣ್ಣು ಒಳಗಿದ್ದದ್ದು ಅಂತಸ್ಥಿತತ್ವ ಒಳಗಿದ್ದಾನಂತ ರಮಣ ಕರ್ತೃತ್ವ ಒಳಗಿದ್ದುಕೊಂಡು ಆರಾಮಾಗಿ ಸುಖವಾಗಿದ್ದಾನ ಆನಂದ ಪಡ್ತಾ ಇದ್ದಾನೆ ಅಂತ ನೀವು ಅಂತಿದ್ದ ಇದೆಲ್ಲದ ವೇದನಾಗ ಎಲ್ಲದ ಹೇಳ್ತಾರೆ ಒಳಗಿರ್ತಕ್ಕಂಥ ಅಂತ ಪುರುಷನು ಆತ್ಮ ಇಷ್ಟ ರಮಣಕರ್ತ ಅಂತ ವಿಶೇಷವಾಗಿ ಸೂತ್ರಕಾರರು ಅಂತಹ ಉಪಪತ್ತೇ ಎಂದ ಅದಕ್ಕೆ ಆ ಚರ್ಚೆ ಹೇಳಿದ್ರು ಒಳಗಿದ್ದಾನೆ ಎಂಬುವಂಥದ್ದನ್ನು ಅಂತಸ್ಥ ಧರ್ಮೋಪದೇಶಾತ್ಮ ಸೂತ್ರ ಹೇಳಿಬಿಟ್ಟ ಮತ್ತು ಪುನಃ ಅದನ್ನೇ ಹೇಳೋರಿಗೆ ಅರ್ಥ ಇದೆ ಅಂತರ ಅಂತ ಯಾಕಂದ್ರೆ ಅಂದ್ರೆ ರಮಣಕರ್ತ ಒಳಗಿರುವಿಕೆ ಅದನ್ನು ವಿಶೇಷ ಧರ್ಮ ಓಕೆ ಚಂದ ಹೇಳಿದ್ರಿ ಪ್ರಾಚೀನ ಇದಕ್ಕೆ ಆಧಾರ ಬೇಕಲ್ಲ ವೇದನಾಗ ಹೇಳ್ಯಾರ ಒಳಗಿರುವಿಕೆ ಹೇಳ್ಯಾರ ರಮಣಕರ್ತ ಅಂತ ಹೇಳ್ಯಾರಂದ್ರೆ ಆತ್ಮ ಅವನೇ ಆತ್ಮ ಅಂದ್ರೆ ರಮಣ ಆನಂದ ಪಡೋವನೇ ಆತ್ಮ ಅಂದರೆ ಅದಂಗೆ ಅರ್ಥ ಮಾಡ್ತೀನಿ ಅಂದ್ರೆ ರಮಣಂ ಚಾತ್ಮ ಶಬ್ದೇನ ಆದೇಯಂ ಮಾತಿಥಿ ಸ್ವಚ್ಛತೆ ನೋಡಿ ಆತ್ಮ ಒಳಗೆ ಏನದ ಹೇಳಿದೆ ಆತ್ಮ ಎಲ್ಲ
ಆತ್ಮ ಆತ್ಮ ಅಂತಾರೆ. ಆ ಶಬ್ದಕ್ಕೆ ಆದೇಯ. ಆದೇಯ ಅಂದ್ರೆ ತೆಗೆದುಕೊಳ್ಳಲು ಯೋಗ್ಯ. ತೆಗೆದುಕೊಳ್ಳಲು ಯೋಗ್ಯ ಅಂದರೆ ಸ್ವೀಕಾರ್ಯ ಅಂತ. ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಂತ ಏನದಲ್ಲ ಆದೇಯ. ಇದೇನದ ನೋಡಿ, ಸುಖನೇ ಜಗತ್ತಿನೊಳಗೆ ಆದೇಯ ಅಂದರೆ ಸ್ವೀಕರಿಸಲು ಯೋಗ್ಯವಾದ ವಸ್ತುಗಳಲ್ಲಿ ಯಾವುದು ಮುಖ್ಯ? ಸುಖನೇ. ನೀವು ಯಾವುದೇ ವಸ್ತು ತಗೋತೀರಿ ಅಂದರೆ ಸುಖಕ್ಕಾಗಿ ತಗೋತಿಲ್ಲ. ಮಾವಿನ ತಗೋತೀರಿ ಇದಕ್ಕಾಗಿ ತಿಂದು ಸುಖ ಪಡಲಿಕ್ಕೆ. ಬಂಗಾರ ಬೆಳ್ಳಿ ತಗೋತೀರಿ ಆದೇಯ. ನಮಗಿಲ್ಲ ರೂಪಾಯಿ ಈ ಕಾಯಿಪಲ್ಲೆ ಸ್ವಲ್ಪ ನಮಗಿರಲಿ, ಯಾಕೆ ತಿಂದು ಸುಖ ಪಡಲಿ. ಮತ್ತು ಮುಖ್ಯವಾದಂತಹ ಆದೇಯ ಯಾವುದು? ಸುಖ. ಸುಖನೇ. ಉಳಿದವು ಸುಖ ಸಾಧನಗಳು ಕರೆಯೋದು. ಸುಖ ಸಾಧನೆಗಳು ನಿಜವಾದ ಸುಖ. ಅದಕ್ಕೆ ಆ ಅಂದ್ರೆ ಆದೇಯ ಸುಖ ಅಂದರೆ ಆ ರಮಣಂಚ ಆತ್ಮಶಬ್ದೇನ ಆದೇಯಂ ಆದೇಯ ಆಯಿತು. ಮಾ ಹೆಂಬಂತ ಆತ್ಮ ಒಳಗೆ ಆದೇಯ ಆಯಿತು. ಮಾ ಅಂದ್ರೆ ಮಾತಿ. ಮಾತಿ ಆತ್ಮ ಸುಖವನ್ನು ತೆಗೆದುಕೊಳ್ಳುತ್ತಾನೆ. ಆದೇಯವಾದದ್ದನ್ನು ಪರಮಾತ್ಮ ಏನು ಮಾಡ್ತಾನೆ? ಯಾತಿ ಅನುಭವಿಸುತ್ತಾನೆ. ಮಾತಿಯಿಂದ ಅನುಭವಿಸ್ತಾನೆ. ಮಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಮಾ ಜ್ಞಾನ. ಆದೇಯ ಸುಖವನ್ನು ಭೋಗಿಸ್ತಾನೆ ಅಂತ. ಸುಖವನ್ನು ಭೋಗಿಸುವವ ಅದೇ ರಮಣ. ಅಂದರೆ ವೇದದ ಸೂತ್ರ ಒಳಗೆ ಅಂತದ ಶಬ್ದ ಏನಂದಾಗ ಅಂತಃಶಬ್ದಕ್ಕೆ ಒಳಗಿರುವುದು ಅದ ಅಂದ್ರೆ ರಮಣಕರ್ತ. ಆ ರಮಣಕರ್ತ ಸುಖಕರ್ತ. ಸುಖ ಭೋಗ. ಸುಖ ಭೋಗ ಆತ್ಮ ಶಬ್ದ ಹೇಳಿ. ಇನ್ನೊಂದು ಸುಖ ವಿಶಿಷ್ಟ ವಿಧಾನ ನೀನು ಹೇಳಿದ ನಾನು ಹೇಳ್ತೀನಿ. ಈಗ ನಮಗೂ ಸುಖ ಅದನ್ನೇ ಅದ ಒಳಗೆ. ನಾವು ಅಂತರ ಯಾಕಾಗ ನಾವು ಒಳಗೋ ಇದ್ದೀವಿ, ನಾವು ಸುಖ ಪಡ್ತೀವಿ ಅಂತ. ಸುಖ ವಿಶಿಷ್ಟ ಸುಖ ಏನು? ಅರಿಷ್ಟ ಸುಖ, ವಿಶಿಷ್ಟ ಸುಖ. ಸುಖ ವಿಶಿಷ್ಟ ಸುಖ ಏನು ಗೊತ್ತಂದ್ರೆ ಆ ಸುಖಕ್ಕೆ ಕೊನೆ ಇರಬಾರ್ದು. ವಿಶಿಷ್ಟ ಸುಖ ಅಂದ್ರೆ ಎಲ್ಲರಿಗೂ ಸಾಮಾನ್ಯ ಸುಖ ಆಗ್ಯದ. ವಿಶಿಷ್ಟ ಸುಖ ಅಂದ್ರೆ ಈ ಸುಧಾಗಂತ ಹೋಗೋಬೇಡಕ್ಕ ತಿಳ್ಕೋಬೇಡಕ್ಕ ನಮಗೂ ಆನಂದ ಆಗ್ತದೆ, ಅವಗಳೇ ಆನಂದ ಆಗ್ತದೆ. ಅವಳಿಗೆ ವಿಶಿಷ್ಟ ಆನಂದ ಆಗ್ತದೆ. ಅದು ಹೆಚ್ಚಿನ ಅರ್ಥ ಆದಂಗೆ ಆನಂದ ಹೆಚ್ಚಾಗ್ತದೆ. ಹಂಗೆ ಭಗವಂತನಿಗೆ ನಿಮ್ಮಂತಹ ಆರ್ಡರಿ ಸುಖ ಇಲ್ಲ. ಏನದ ವಿಶಿಷ್ಟ ಸುಖ. ಅದಕ್ಕೆ ವಿಶಿಷ್ಟ ಸುಖ ವಿಶಿಷ್ಟ ಅಭಿಧಾನ ದೇವಚವು ಏನ್ರಿ ಅದೆಲ್ಲ ಹೇಳಂತ ಕೇಳಿದ್ರೆ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ವಿಶಿಷ್ಟಂಚತಸ್ಸಂಚ ವಿಶಿಷ್ಟ ಸುಖಂ. ವೇದಾಗ ಹೇಳ ಪ್ರಾಣೋ ಬ್ರಹ್ಮ. ಈ ಪ್ರಾಣ ಬ್ರಹ್ಮ ಪೂರ್ಣ ಆಗ್ಯಾನ. ಕಮ್ ಆಗ್ಯಾನ ಅಂದ್ರೆ ಕಮ್ ಅಂದ್ರೆ ಏನು? ಸುಖ. ಅದು ಬರೀ ಸುಖ ಅದ, ಪೂರ್ಣ ಸುಖ ಅಂತ ಹೇಳೋದು ನೋಡಿ. ಮತ್ತೆ ವಿಶಿಷ್ಟ ಸುಖವತ್ ವಾಚ್ಯ ಬ್ರಹ್ಮತ್ವಂಚ ವಿಶಿಷ್ಟದ ಆಚರಣೆ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂದ. ಕಮ್ ಅಂದ್ರೆ ಸುಖ, ಬ್ರಹ್ಮ ಅಂದ್ರೆ ಏನು? ಪೂರ್ಣ ಸುಖ. ನಮ್ಗೆ ಪೂರ್ಣ ಸುಖ ಅದ. ನಮಗೆ ಈ ಪರೀಕ್ಷಾ ಒಳಗೆ ಇವು ಪಾಸ್ ಆಗ್ಯಾನ, ಇವನು ಪಾಸ್ ಆಗ್ಯಾನ. ಈ ವಿಶಿಷ್ಟ ಪಾಸ್ ಆಗ್ಯಾನ. ವಿಶಿಷ್ಟ ಪಾಸ್ ಅಂದ್ರೆ ಇಬ್ಬರು ಪಾಸೇ ಆಗ್ಯಾನ. 3 ತೊಗೊಂಡು ನಾನು 35 ತೊಗೊಂಡು ವಿಶಿಷ್ಟ ಸುಖ ಆಯ್ತು. ಹಂಗೆ ಭಗವಂತಗ ಸುಖ ಪೂರ್ಣದು, ನಿಮ್ಮ ಸುಖ ಅಪೂರ್ಣದು. ಮುಗಿದೋಗ್ಬಿಡ್ತಾರೆ ಮನೆ. ಈಗ ಹುಡುಗರು ಐಸ್ ಕ್ರೀಮ್ ತಿಂತಿರ್ತಾರೆ, ಆನಂದ ಪಡ್ತಿರ್ತಾರೆ. ಮುಂದೆ ಹೆಂಗೆ ನಗ್ತಿರ್ತಾರೆ, ಅದು ಕಡ್ಡಿ ಬರ್ತಿರ್ತಾರೆ, ಅಯ್ಯೋ ಅಂತ ಬರ್ತಿರ್ತಾರೆ. ಎಲ್ಲ ಮುಗಿದೋಯ್ತು. ನೋಡ್ರಿ ಪಾಪ ಅಪೂರ್ಣ ಸುಖ ಅಲ್ವಾ. ಈ ತಂಜಾವೂರ ಕಡೆ ಮರಾಠಿ ಈ ಕಡೆ ಪುಣೆ ಮರಾಠಿ ಇದೆ, ಆ ಮರಾಠಿ. ನಾವು ಮುಂಬೈದ ಊಟಕ್ಕೆ ಹೋಗ್ತಿದ್ವಿ. ಅವು ಬೋಂಡ ಗಿಡ ಮಾಡ್ತಿದ್ದ. ಅವು ಸಣ್ಣ ಹುಡುಗರು ಆಚಾರ ಸಗಳ ಕೌಂಟ್ ಹಾಕ್ಲ ಅವನ ಕಾಯಿಲೆ. ಆಚಾರ ಸಗಳ ಕೌಂಟ್ ಹಾಕ್ತಾರೆ ಸ್ವಲ್ಪ ಮರಾಠಿ ಹಿಂಗೆ. ಆಚಾರ್ಯ ಸಗಳ ಕೌಂಟ್ ಹಾಕ್ಲ, ಆಚಾರ ಸಗಳ ಕೌಂಟ್ ಹಾಕ್ಲ. ಆಚಾರ ತಿಂದು ಹಾಕ್ಬಿಟ್ಟಲ್ಲ ನಮಗೇನು ನಮ್ಗೆ ಅದು ಕೊಡ್ಬೋದು, ಅವ್ರಿಗೆ ಕೊಡ್ರಪ್ಪ. ಅದು ಪೂರ್ಣ ಸುಖ. ಈಗ ಸುಖ ಪೂರ್ಣ ಇತ್ತಂದ್ರೆ ಬೋಂಡ ಗಿಂಡ ಇಚ್ಛಾ ಮಾಡೋಂಗೆ ಇಲ್ಲ. ಇಚ್ಛಾ ಮಾಡಿದ್ರೆ ಮತ್ತೆ ಹೋಗಿ ಅದು ತಿಂದ ಮೇಲೆ ಮುಗಿದ ದುಃಖ ಮುಗಿತಲ್ಲ ಅಂತೇಳಿ ನಮಗೆ ಪದೇ ಗೊತ್ತಾಗ್ತದೆ. ಸುಖ ಪೂರ್ಣ ಇಲ್ಲ ಅಂತ ತಿಳ್ಕೊಂಡೇನೆ ಮತ್ತೆ ಇವತ್ತು ಊಟ ಮಾಡಿ
ಉಣಿತಂದ್ರೆ ಹುಟ್ಟಬೇಕಂಗೆ ಅದಕ್ಕೆ ಸುಖ ವಿಶಿಷ್ಟ ಕಂ ಬ್ರಹ್ಮ ಅಂತ ನೋಡಿ. ಇದೇ ಜಿಜ್ಞಾಸ ಬ್ರಹ್ಮನ ಸುಖದ ಬಗ್ಗೆ. ಅದಕ್ಕೆ ಒಂದೇ ವಂದ್ಯಂ ಸದಾನಂದಂ. ನಾವು ಆಚಾರ್ಯ ಎರಡೇ ಲೈನ್ ಶ್ಲೋಕ. ಇದರೊಳಗೆ ಮಧ್ವಾಚಾರ್ಯರ ಮತದ ವೈಶಿಷ್ಟ್ಯ ತುಂಬಿದ ಅನೇಕ ಸಲ ಹೇಳಿದೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ್ವರಪದಂ. ಮುಂದಿನ ಎರಡನೇ ಶ್ಲೋಕ. ಈ ಶ್ಲೋಕದೊಳಗೆ ವಾಸುದೇವನಿಗೆ ನಾಲ್ಕು ವಿಶೇಷಗಳು. ವಂದೇ ವಂದ್ಯಂ ಸದಾ ಆನಂದಂ ವಂದ್ಯಂ ನಿರಂಜನಂ ಇಂದಿರಾಪತಿಯಾದ ನಿರಂಜನ ಅಂದ್ರೆ ಅಂಜನ ಅಂದ್ರೆ ಕಾಡಿಗೆ ಅಂದ್ರೆ ದುಃಖ ದೋಷ ಅನ್ನೋದ ನಿರಂಜನ ವಾಸುದೇವ. ಇಂದಿರಾಪತಿ ಲಕ್ಷ್ಮೀಪತಿ ಆದ್ಯಾದಿ ವರದೇಶ. ಆದ್ಯರು ಅಂದ್ರೆ ಕೇಳಿ ಜಾಗಿದಾರ ಆದ್ಯರು ಅಂದ್ರೆ ಆದ್ಯಂ ಅಂದ್ರೆ ಎಲ್ಲ ಭಕ್ತರೊಳಗ ಆದ್ಯರಾದವರ ಯಾರು? ಬ್ರಹ್ಮದೇವ. ಆದ್ಯಾದಿ ವರದ ಆದ್ಯರಾದವರೇ ಬ್ರಹ್ಮ ರುದ್ರಾದಿಗಳು. ಅವರಿಗೆ ವರವನ್ನು ಕೊಡೋಣ. ವರ ಕೊಟ್ಟ ಈಶನ ವರದೇಶಂ ವರಪ್ರದಂ. ವರದೇಶಂ ವರ ಕೊಟ್ಟು ವರದೇಶ ಆದ್ಯಾದಿ ವರದೇಶ. ವರವನ್ನು ಕೊಡ್ತಕ್ಕಂಥವರು ಆದ್ಯಾದಿಗಳು. ಬ್ರಹ್ಮರುದ್ರಾದಿಗಳು ವರದರೊಳಗೆ ಅಂದ್ರೆ ವರವನ್ನು ಕೊಡ್ತಕ್ಕಂಥವ್ರು ಈಶ್ವರರು. ಯಾರು? ಬ್ರಹ್ಮಾದಿ. ರುದ್ರಾದಿಗಳು ವರ ಕೊಡ್ತಾರೆ, ಇಂದ್ರಾದಿ ನಾವು ಕೊಡ್ತೀವಿ ವರ. ಅವ್ರಿಗೆಲ್ಲರೂ ಈಶ್ವರರು. ವರದೇಶ ವರ ಕೊಡ್ತಕ್ಕಂಥವ್ರು ಶ್ರೀ ರಾಯರು ಹಿಡ್ಕೊಂಡು ಎಲ್ಲರೂ ವರನೇ ಕೊಡೋರೆ. ಆ ವರ ಕೊಡ್ತಕ್ಕಂಥವ್ರು ಈಶ್ವರಾಗಿ ಯಾರು? ಬ್ರಹ್ಮರು. ಅವ್ರಿಗೆ ವರ ಕೊಡೋಣ. ವರದೇಶಂ ವರದೇಶ ವರವನ್ನು ಕೊಡ್ತಕ್ಕಂಥದ್ರಲ್ಲಿ ಈಶ್ವರಾದ ಬ್ರಹ್ಮಾದಿಗಳಿಗೂ ವರವನ್ನು ಕೊಡೋಣ. ಎಲ್ಲ ಹೇಳ್ಯಾರ. ಇದನ್ನು ಶಂಕರಾಚಾರ್ಯ ಹೇಳ್ಯಾರ, ಎಷ್ಟೋ ಕಡೆಗೆ ರಾಮಾನುಜಾಚಾರ್ಯರು ಹೇಳ್ಯಾರ, ಇನ್ನೂ ಅನೇಕ ಮತಾಚಾರ್ಯರು ಹೇಳ್ತಾರೆ. ಪರಮಾತ್ಮ ಒಂದೇ ಜ್ಞಾನ, ನಿರಂಜನ ಜ್ಞಾನ, ವರವನ್ನು ಕೊಡ್ತಾನ, ಈಶಾಜ್ಞಾನ. ಈ ಆಚಾರ್ಯರು ಈ ಸ್ತೋತ್ರದೊಳಗೆ ನಮಸ್ಕಾರ ಮಾಡಿದ್ರೆ ಏನು ವಿಶೇಷ? ಸದಾ ಶಬ್ದ ಹಾಕ್ಯಾರ. ಸದಾ ವಂದ್ಯ. ಆ ಸದಾ ಎಲ್ಲ ಕಲ್ಕೋಬೇಕು. ಸದಾ ವಂದ್ಯ, ಸದಾ ನಿರಂಜನ, ಸದಾ ವರದೇಶ ವರಪ್ರದ, ಸದಾ ಇಂದಿರಾಪತಿ, ಅತಯವ ಸದಾ ವಂದ್ಯ. ಉಳಿದವ್ರು ಏನಾಗ್ತಾರೆ? ಇನ್ನಷ್ಟೇ ದೇವ ನಮಗೆ ವಂದ್ಯ, ಇನ್ನಷ್ಟೇ ಇಂದಿರಾಪತಿ, ಅದೆಲ್ಲ ಹೋದ್ರೆ ನಾವು ಈಕ್ವಲ್. ಈಕ್ವಲ್. ಸದಾ ವಂದ್ಯನ, ಸದಾ ವಾಸುದೇವನ, ಸದಾ ವರದೇಶ ವರಪ್ರದಾನ ಪರಮಾತ್ಮ, ಸದಾ ಆನಂದ. ಇನ್ನು ಕೆಲವು ಸಾಧನೆಗಳ ಭಗವಂತಗಳು ಎರಡು ರೂಪವ. ಒಂದು ನಿತ್ಯ ಶುದ್ಧ ಬುದ್ಧ ನಿರ್ಗುಣ ಬ್ರಹ್ಮ, ಇನ್ನೊಂದು ಸಾಕ್ಷಾತ್ ಸಗುಣ ಬ್ರಹ್ಮ. ಸಗುಣ ಬ್ರಹ್ಮನಾದಂತಹ ರಾಮಕೃಷ್ಣ ದುಃಖಾದಿಗಳು ಅಂತಾರೆ. ಅವ್ರು ಸ್ವಲ್ಪ ದುಃಖ ಪಡ್ತಾರೆ, ಆನಂದಿಲ್ಲ. ಈಗ ಸದಾಶಿವ ಅಂತಾರಲ್ರಿ, ಅಂದ್ರೆ ಸದಾಶಿವ ಯಾವಾಗಲೂ ಮಂಗಳಕರ. ಶಿವ ಅಂದ್ರೆ ಮಂಗಳ. ಆದ್ರೆ ಇವ್ರು ಯಾರಿಗೂ ಮಾಯಾವಾದ ಮತದಾಗಲಿ ರಾಮಾದಿ ಮತಗಳಾಗಲಿ ಸದಾ ನಿರಂಜನತ್ವಿಲ್ಲ. ನೋಡ್ರಿ, ಆ ದೇವರಿಗೆ ಸೃಷ್ಟಿ ಶುರುವಾಯ್ತಂದ್ರೆ ನಿರಂಜನ ಕಾಡಿಗೆ ಹತ್ಯೆ ಅವರು ಹಂಗೆ ಲಗ್ನಾದ ಕೂಡಲೇ ಶುರುವಾಗ್ತದೆ ನ್ಯಾಯಮೇ. ಹಂಗೆ ನಿರಂಜನ ದೇವರ ಸೃಷ್ಟಿ ಶುರುವಾಯಿತು. ಶುರುವಾಯಿತು ಅಂಜನ ಯಾರಿಗೆ ಹತ್ಕೊಂಡಿದ್ದೆ. ಅದಕ್ಕೆ ಅದೇ ಅಂತಾರೆ, ಪರಬ್ರಹ್ಮನಿಗೆ ಸದಾ ನಿರಂಜನತ್ವಿಲ್ಲ. ಸಂಸಾರ ಅವಸ್ಥೆಯಲ್ಲಿ ಅವಾಗ ಜೀವಭಾವ ಆಗ್ತದೆ, ಜಡಭಾವ ಆಗ್ತದೆ, ಆಯಾ ದೇವತಾ ಆಗ್ತಾನೆ, ಅದು ಜಗಳ ಕೋಟಿ ಎಲ್ಲ ಶುರುವಾಗ್ತದೆ. ಇವೆಲ್ಲ ಅಂಜನದ್ದೇ. ಇವೆಲ್ಲ ಅಂಜನದ ಕೆಲಸ. ಸದಾ ನಿರಂಜನ ಅಂಜನತ್ವ ಬರಲಿಲ್ಲ, ಸದಾ ನಿರಂಜನತ್ವ ಇಲ್ಲ.
ಸದಾ ಒಂದತ್ತೆ ಇರೋದು ದೇವರಿಗೆ. ಯಾಕೆಂದ್ರೆ ಅವ್ನು ಜೀವ ಭಾವ ನಮಸ್ಕಾರ ಮಾಡ್ತಾರೆ. ದೇವದೇ ಜೀವ, ಜೀವ ಯಾರು ನಮಸ್ಕಾರ ಮಾಡ್ತಾರೆ? ಸದಾ ಒಂದತ್ತೆ, ಸದಾ ಆನಂದದನ ಜೀವದಾಗಿದೆ ಇದ್ರೂ ಕೂಡ ಸ್ವಲ್ಪ ಆದ್ರೆ ಶ್ರೀಮಂತ ಹೇಳ್ತಾರೆ ನಮ್ಮ ಪರಮಾತ್ಮ ಏನ್ರಿ ಕಂ ಬ್ರಹ್ಮ. ವೇದ ಹೇಳೋದು ಕಂ ಅಂದ್ರೆ ಸುಖ ಮತ್ತು ಬ್ರಹ್ಮದ ಪೂರ್ಣ, ಸುಖಪೂರ್ಣ. ಸುಖಪೂರ್ಣ ಯಾವಾಗಲೂ ಸುಖಪೂರ್ಣ. ಅದಕ್ಕೆ ವಿಶಿಷ್ಟ ಸುಖ ರೂಪ, ವಿಶಿಷ್ಟ ಸುಖವತ್ವಾಚ್ಯ ಬ್ರಹ್ಮತ್ವಂಚ ವಿಶಿಷ್ಟದ. ಕಂ ಬ್ರಹ್ಮ ಒಳಗೆ ವಿಶಿಷ್ಟ ಸುಖವತ್ವಾಚ್ಯ, ವಿಶಿಷ್ಟವಾದಂತಹ ಸುಖ ಅದ. ಸುಖದ ವೈಶಿಷ್ಟ್ಯ ಆದ್ರೆ ಏನಪ್ಪ? ಸುಖ ವೈಶಿಷ್ಟ್ಯ ಆದ್ರೆ ಏನು? ವಿಶೇಷ ಸುಖ ಎಲ್ಲ ದೇವತೆಗಳಿಗಿಂತ ಹೆಚ್ಚಿನ ಸುಖ, ಯಾವಾಗಲೂ ಸುಖ, ದುಃಖ ಇರಲಾರದ ಸುಖ, ಹೆಚ್ಚಿನ ಸುಖ ಮತ್ತು ಯಾವಾಗಲೂ ಸುಖ, ಸದಾ ಕಾಲದಾಗ. ಅದನ್ನೇ ಆಚಾರ್ಯರು ಹೇಳಿದ್ರು, ಸದಾ ಸದಾ ರಾಜ ಅಂತೇಳಿ. ರಮಣಂಚಾತ್ಮಶಬ್ದೇನ ಆದೇಯಂ ಮಾತಿಥಿ ಚೋಚ್ಯತೆ ಅಂತ ಹೇಳಿದ್ರು. ಅದನ್ನೇ ಸೂತ್ರ ಏನಿತ್ತು? ಸುಖ ವಿಶಿಷ್ಟ. ಸುಖ ವಿಶಿಷ್ಟ ಅಂದ್ರೆ ಸೂತ್ರಕಾರರು ಸುಖದಿಂದ ಕೂಡಿದ ಮಾತಿಗೆ ಅರ್ಥ ಮಾಡಬೇಡ್ರಿ. ವಿಶಿಷ್ಟಂಚ ತತ್ ಸುಖಂಚ ಸುಖೇನ ವಿಶಿಷ್ಟಂ ವಿಶೇಷ ಸುಖೇಶು ವಿಶಿಷ್ಟಂ ಅದು ಉತ್ಪತ್ತಿ ಮಾಡಬೇಕು. ಏನು ವಿಶಿಷ್ಟವಾದ ಸುಖ, ಸುಖ ವಿಶಿಷ್ಟ. ಆ ವಿಶಿಷ್ಟ ಮುಟ್ಟು ಹೋಗಬಾರ್ದು. ಸೌರ್ಯ ಆಗ್ತದ ಸುಖದಿಂದ ಕೂಡಿದವ, ವಿಶಿಷ್ಟವನ್ನು ಕೂಡಿದವ ಹಾಗಲ್ಲ, ವಿಶಿಷ್ಟ ಸುಖ. ಈ ವಿಚಾರವನ್ನು ಕಂ ಸುಖಂ ಬ್ರಹ್ಮ ಪೂರ್ಣಂ ಅಂತ ಹೇಳಿದ್ರು. ವಿಶಿಷ್ಟ ಸುಖವತ್ವಾಚ್ಯ ಬ್ರಹ್ಮತ್ವಂಚ ವಿಶಿಷ್ಟದ. ಶ್ರುತೋಪನಿಷತ್ ಖಗತ್ಯ ವಿಧಾನ ನೀನು ಹೇಳಿದ್ರು ನಮ್ಗೆ ಹೇಳಿದ್ರು. ಈಗ ಇದು ಕಂ ಬ್ರಹ್ಮ ಅಂದ್ರಿ, ಕಂ ಅಂದ್ರೆ ಸುಖಪೂರ್ಣ ಪರಮಾತ್ಮ ಅಂದ್ರಿ. ಏನು ಅಕ್ಷರ ಸಿಕ್ಕ ಅಂತ ಏನಾರ ಅರ್ಥ ಮಾಡೋದು? ಕ ಅಂದ್ರೆ ಬ್ರಹ್ಮ, ಮ ಅಂದ್ರೆ ಬ್ರಹ್ಮ. ಏನೀಗ ಅದು ಆಚಾರ್ಯ ಹೇಳಿದ್ರು, ವೇದವ್ಯಾಸರು ಹೇಳ ಶ್ರುತೋಪನಿಷತ್ ಖಗತ್ಯ ವೇದ. ಉಪನಿಷತ್ತು ಮೊದಲಾದ ವೇದಾಂತ ಶಾಸ್ತ್ರಗಳನ್ನು ಗುರುಗಳ ಮುಖಾಂತರ ಯಾರು ಕೇಳ್ಯಾರೋ ಕಗತಿ ಹೇಳ್ಯಾರ. ಕಗತಿ ಅಂದ್ರೆ ಅದು ಕಲ್ ಕಡೆ ಅಂದ್ರೆ ಪೂರ್ಣ ಸುಖ ಉಳ್ಳದು. ಸೂತ್ರಕಾರ ಹೇಳ್ಯಾರ ಕಗತಿ. ಕಗತಿ ಅಂದ್ರೆ ಅಂದ್ರೆ ಸುಖಪೂರ್ಣನಾದ ಪರಮಾತ್ಮ ಕಡೆಗೆ ಹೋಗುವಿಕೆ. ಕಳ್ಸಂದು ಬರೀ ಮಧ್ವಾಚಾರ್ಯ ಹೇಳಿದ್ದಾರೆ, ವೇದ ಹೇಳಿದ್ರು, ಸೂತ್ರಕಾರ ಹೇಳ್ಯಾರ ಅನವಸ್ಥೆ ಸಂಭವಾಚನೆ ತರಹ. ಆದ್ದರಿಂದ ಜೀವನು ನಿಯಾಮಕ ಅಲ್ಲ. ಅಲ್ಲ, ಒಳಗಿದ್ದ ಜೀವನೇ ನಿಯಾಮಕ ಯಾಕಾಗಬಾರ್ದು? ಪರಮಾತ್ಮ ಯಾಕೆ ಬೇಕಿಲ್ಲ? ಒಳ ಜೀವೇ ಇದ್ದಂತಂದ್ರೆ ಅನವಸ್ಥಿತಿ ಅಸಂಭವಾಚ್ಯ. ಅನವಸ್ಥಿತಿ ಮತ್ತು ಅಸಂಭವ ಏನು ಜೀವ ನಿಯಾಮಕ ಅಂದರೆ ಇವೇ ಯಾಕಾಗ ಅವಂಗವ ಅನವಸ್ಥ ಅಂದ್ರೆ ಕೊನೆಗೇನಾಯ್ತು? ಎಲ್ಲರೂ ನಿಯಾಮಕರಾದ್ರೆ ನೇಮರೇ ಆದ ಅನವಸ್ಥ ಬಂದ. ಅದು ಅಸಂಭವ ಅಂತಂದ್ರೆ ಅಲ್ಲಿ ಬರ್ದಾರ. ಅಸಂಭವ ಅಂತಂದ್ರೆ ಪ್ರವೃತ್ತಿ ನಿರೋಧಕ. ಪ್ರವೃತ್ತಿ ಅಸಂಭವ ಅಂದ್ರೆ ಮುಂದೆ ಎಲ್ಲರೂ ನಿಯಾಮಕರಾದ್ರೆ ಮುಂದೇನು? ಈ ಕೆಳಗೆ ಕೂಡವ್ರು ಯಾರು? ಬಳಸವ್ರು ಯಾರು? ಇದು ಬಳೆಯವ್ರು ಯಾರು? ಪ್ರವೃತ್ತಿ ಬಂದಾಗ್ಬಿಡ್ತು. ಸರ್ವೇ ಯತ್ರ ವಿನೇತಾರ ಸರ್ವೇ ಪಂಡಿತಮಾನಿನಃ ಸರ್ವೇ ಮಹತ್ವಮಿಚ್ಛಂತಿ ಕುಲಂ ತದ ಅವಶೀಲ. ಒಂದು ಶ್ಲೋಕ ಎಲ್ಲಿ ಸರ್ವೇ ಯತ್ರ ಯಾವ ಸಂಸ್ಥಾ, ಯಾವ ಮನೆ, ಯಾವ ಸಂಘ, ಯಾವ ಕಾರ್ಯಕ್ರಮ ಒಳಗೆ ಸರ್ವೇ ವಿನೇತಾರ ಎಲ್ಲರೂ ವಿಶಿಷ್ಟ ನೇತಾರ. ಬರೀ ನೇತಾರ, ವಿಶಿಷ್ಟ ನೇತ. ನಾನೇ ಲೀಡರ್ ಅಂತ. ಸರ್ವೇ ಪಂಡಿತ ಮಾನಿನ ಎಲ್ಲರೂ ಇವೇನು ದೊಡ್ಡ ಅಂತ ಅದು ನಾ ತಿಳ್ಕೊ. ಅವೇ ಯಾಕೆ ಅದಕ್ಕೆ ಕೊಡ್ಬೇಕು? ನಾಯನ್ ಕಡಿತೀನಿ. ಸರ್ವೇ ಪಂಡಿತ ಸರ್ವೇ ಮಹತ್ವವಿಚ್ಛಂತಿ. ಎಲ್ಲರೂ ನನಗೆ ಒಂದು ಉನ್ನತ ಸ್ಥಾನದಾಗೆ ನಾನು ಮಾಡಿ ಹಾಕಿ ನನಗೆ ಮಾಡಬೇಕು. ಈಗ ಬಂದವರು ಎಲ್ಲರೂ ಕುಲಂತದ ವಶೀಲತೆ. ಆ ಕುಲ
ಆ ಸಂಘ, ಆ ಸಂಸ್ಥೆ, ಆ ಮನೆ ಸಂಪೂರ್ಣ ನಾಶ. ಅಂದ್ರೆ ಎಲ್ಲರೂ ನಿಯಾಮಕರಾದರು ಅಂತಂದ್ರೆ ಒಬ್ಬರಿಗೊಬ್ಬರು ನಿಯಾಮಕರು ಹಾಕೋತ ಹೊಂಟಂದ್ರೆ ಅದು ಸಂಘ ಸಂಸ್ಥೆ ಹಾಳಾಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಿನ್ನೆ ಪ್ರೋಟೋಕಾಲ್ ಅಂತಿಲ್ಲ, ಅಲ್ಲಿ ಸಣ್ಣವರು ನಿಯಮಗಳು ನಿಯಾಮಕ ಇತ್ಯಾದಿಗಳು ಬೇಕೇ ಬೇಕು. ಈ ಸಾರ್ವಜನಿಕರು ಭಾಳ ವಿಚಿತ್ರ ಇರ್ತಾರೆ. ನೀವು ಬರೀ ಅವ್ರಿಗೆ ಮ್ಯಾಲೆ ಕೊಡ್ತೀರಿ, ನಮಗೇನು ನೀವು ಜಾಗ ಅದ ಇಲ್ಲ, ಅಲ್ಲಾಗಿ ಇಚ್ಛಾ ಮಾಡ್ತೀವಿ. ನಾವೇ ಕಡೆ ನೀವು ಕೊಡ್ರಿ ಬರ್ತಾರೆ, ಅಲ್ಲೇ ಮೇಲೆ ಕೊಡ್ಬಾರ್ದು. ಜಾಗ ಇಲ್ಲ ಏನು ಮಾಡಿ ಅವ್ರು ಎಮಿಸ್ಕೊಡ್ರಿ, ಕೊಡ್ತಾರೆ ಎಮಿಸಿ. ಇವು ನಾನು ಕೊಡ್ತಂದು ಅವನು ಕೊಡ್ತಂದು ಇಬ್ಬರು ಕೂಡಿ ನಾವು ಅದೇ ನಮ್ಮ ಜಾಗ ಅಂತ ಮೊನ್ನೆ ಮತ್ತೆ ನಾವು ನಾನೇ ಕೊಡ್ಸಿ ನಾವು ಯಾಕೆ ಎಮಿಸಿದ್ರು ಇಲ್ಲ ಅವ್ರು ಹೇಳಿ ಸೇವಾ ಮಾಡ್ಸ ಹೌದು ಎ ಬಿ ಅಂತಿಲ್ಲ ಎ ಬಿ ಓ ಸರಿ. ಇಲ್ಲಿ ಒಂದು ಪ್ರಶ್ನೆ ಬಂತು, ಇನ್ನೊಂದು ಪ್ರಶ್ನೆ ಮಾಡ್ಕೋತಾರೆ. ಸ್ಥಾನಾದಿ ವ್ಯಪದೇಶ ಈ ಸೂತ್ರದಲ್ಲಿ ಹೇಳ್ತಕ್ಕಂಥ ಸ್ಥಾನಗಳು ಏನಂತಂದ್ರೆ ಇನ್ನು ಪ್ರಶ್ನೆ ಬಂತು. ಅನ್ಯೋನ್ಯ ನಿಯತಿಶ್ಚೇ ಅಂದ್ರೆ ನಿಯಮೇನಾನ್ಯಥಾ ಭವೇತ್ ಚೇತನಾನಾಂ ವಿಶೇಷೋ ಯಃ ಸ್ವಭಾವೋಪಿ ಈಶ್ವರಾರ್ಪಿತಃ ಅನ್ಯೋನ್ಯ ನಿಯಮೇ ತಸ್ಮಾತ್ ಅನವಸ್ಥಿತ್ಯ ಸಂಭವೋ ಅನುವ್ಯಾಖ್ಯಾನ ಚೇತನಾನಾಂ ಅಂತ ಅನ್ವಯ ಮಾಡ್ಬೋದು. ಜೀವರಾಶಿಗಳಿಗೆ ಅನ್ಯೋನ್ಯ ನಿಯತಿ, ಒಬ್ಬರ ಮೇಲೆ ಒಬ್ಬರ ನಿಯಮ. ನಿಮಗೆ ಇವರು ಬಾಸ್, ಇವರಿಗೆ ಅವರ ಬಾಸ್, ಅವರಿಗೆ ಅವರ ಬಾಸ್. ಅನ್ಯೋನ್ಯ ನಿಯತಿ ಅಂದರೆ ಒಬ್ಬರಿಗೆ ಒಬ್ಬರು ನಿಯಾಮಕ. ನಾವು ನಿಯಮಿತರು, ನಮ್ಮ ಮೇಲಿನ ಒಡೆಯರು ನಿಯಾಮಕ. ಅನ್ಯೋನ್ಯ ನಿಯತಿ ಅವ್ರು ಇನ್ನೊಬ್ಬರಿಗೆ ನಿಯಾಮಕ. ಹೀಗೆ ಚೇತನಾನ ಅನ್ಯೋನ್ಯ ನಿಯತಿ ಈಶ ನಿಯಮೇನ ಭವೇತ್. ಅದು ಪರಮಾತ್ಮನ ನಿಯಮದಿಂದ ಆಗ್ತದೆ. ಏನಂತಂದ್ರೆ ಹಂಗಂದ್ರೆ ಇವಿದ್ದಾನೆ ಕಂಪ್ನಿ ಡೈರೆಕ್ಟರ್ ನಿಯಾಮಕ ಮಾಲಕ್ಕಿದ್ದ. ಅವ್ನು ಹೇಳ್ತಾರೆ, ನೀನು ಈ ಕಂಪ್ನಿಯ ಮೇನ್ ಡೈರೆಕ್ಟರ್, ಇದು ಮ್ಯಾನೇಜರ್. ನೀ ಅವನ ಕೆಳಗೆ ಸಪ್ರೇಟ್, ನೀ ಅವನ ಕೆಳಗೆ ಹೆಡ್ ಕ್ಲಾರ್ಕ್, ಇವರ ಮಾತ ನೀ ಕೇಳಬೇಕು, ಇವನ ಮಾತ ಅವ್ರು ಕೇಳಬೇಕು. ಇದೆಲ್ಲ ನಿಯಮನ ಮಾಡೋ ಯಾರು? ನಮ್ಮ ಪರಮಾತ್ಮ ಈ ಜೀವರಾಶಿಯಿಂದ ಮಾಡಿಕೊಂಡು ಬ್ರಹ್ಮದೇವ ಲಕ್ಷ್ಮೀ ತನಕ ನಿಯಾಮಕ ಭಾವದ ಒಬ್ಬರ ನಿಯಾಮಕ ನಿಯಮ. ಇದು ಈಶಾಧಿ ಅಂತ ಹೇಳಿದ್ರು. ಇದು ಈಶ ನಿಯಮೇನ ಅಂತ, ಈಶನ ನಿಯಮದಿಂದ ಆಗ್ತದ ಅಂತ ಹೇಳ್ತೇನೆ. ಇವರೆಲ್ಲ ಅವನ ಅಂಡರದಾಗ ಕೆಲಸ ಮಾಡ್ತಾರೆ. ಅಂದ್ರೆ ಅವನ ನಿಯಮದಿಂದ ಆಗ್ಬೋದು. ಈಗ ಯಾರೋ ಒಬ್ಬರು ಕೇಳ್ತಾರೆ, ನೀವು ಬರ್ತಾನೆ, ಪೊಲೀಸ್ ಸೂಪ್ರಿಂಟ್ ಬರ್ತಾನೆ, ಸರಿಯೋ ನಡೆಯಲಿ ಹೊರಗೆ ಹೋಗಿ ನೀವು ಹೇಳವ ಅಂತ. ನೀವು ಹೇಳವ ಇಲ್ಲಪ್ಪ, ನನಗೆ ಗೌರ್ಮೆಂಟ್ ಆರ್ಡರ್ ಮಾಡಿ ನಮ್ಮ ಮುಖ್ಯನಾದಂಥ ಎಸ್ ಪಿ ಕೇಳಿದ್ರು. ಎಸ್ ಪಿ ಅಂತ ಹೌದು, ನಾನೇ ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ದೆ, ನಮ್ಮ ಮಾತು ನೀವು ಕೇಳಿದ್ರು. ಇವ್ನು ಅವನು ಯಾವ ಎಸ್ ಪಿ ಮಾತ್ರ ನ್ಯಾಯ ಕೇಳಿ ಕೇಳಂಗಿಲ್ಲ. ಹಾಗಾದ್ರೆ ಮ್ಯಾಲೆ ಹೋಗ್ತಾನೆ, ಎಲ್ಲೇ ಇವನು ಕೇಳಿ ಮಂತ್ರಿ ಕಡೆ ಹೋಗಿ ಮಂತ್ರಿನ ಮಾತು ಕೇಳಿದ್ರೆ ಮ್ಯಾಲೆ ಹೋಗ್ತದೆ. ಈಗ ಇವರೆಲ್ಲರ ಪವರ್ಸು ಇನ್ನೊಬ್ಬ ಪವರ್ಫುಲ್ ವ್ಯಕ್ತಿ ಕೊಟ್ಟಿರ್ತಾನೆ. ಹಂಗೆ ಬ್ರಹ್ಮರುದ್ರಾದಿಗಳ ಜಗತ್ತಿನ ನಿಯಮನ ಏನು ಮಾಡ್ಲಿಕ್ಕಂತಾರೆ. ಇವರಿಗೆ ಈಶ ನಿಯಮೇನ ಪರಮಾತ್ಮನ ನಿಯಾಮಕ್ಕಿದ್ದಾನ ದೇವ್ರು ಮಾಡ್ಲಿಕ್ಕೆ.
ಅನ್ಯಥಾ ಏನ್ರಿ ವಿಶೇಷೋ ಯಸ್ವಭಾವೋ ಈಶ್ವರಾರ್ಪಿತ ಚೇತನಾನಾಂ ವಿಶೇಷ ಯಹ ಸ್ವಭಾವ ಈಶ್ವರಾರ್ಪಿತ. ಅನ್ಯಥಾ ಅಂದ್ರೆ ಇದು ಮಾಡದೇ ಇದ್ರೆ ಅನ್ಯೋನ್ಯ ನಿಯಮೇ ತಸ್ಮಾತ್ ಅನವಸ್ಥಿತ್ಯ ಸಂಭವ. ಅನ್ಯೋನ್ಯ ನಿಯಮಗಳು ಇವು ಇರದೇ ಇದ್ರೆ ಅನವಸ್ಥಿತಿ ಅಸಂಭವ. ಅಲ್ಲಿ ಯಾರು ಎಂಬುವಂಥದ್ದು ಗೊತ್ತಾಗಲಾರ್ದೇ ಕೆಲಸ ನಿಂತು ಹೋಗ್ಬಿಡ್ತು. ಬೇರೆ ಒಬ್ಬ ಭಾರಿ ದೊಡ್ಡ ಪವರ್ಫುಲ್ ವ್ಯಕ್ತಿ ಇದ್ದೇ ಇದ್ರೆ ಅನ್ಯಥಾ ಏನಾಯ್ತು ಅನವಸ್ಥೆ ಅಸಂಭವ. ಇವರು ಕೊನೆಗೆ ಯಾರು ನಿರ್ಣಯ ಆಗಿಲ್ಲ, ಯಾರು ದೊಡ್ಡದು ಅನ್ನೋ ಗೊತ್ತಾಗಲಿಲ್ಲ, ಕೆಲಸ ನಿಂತು ಹೋಗ್ತಾರೆ. ಒಟ್ಟೆ ಯಾರು ಕೆಲಸ ಯಾಕೆ ಕೆಲಸ ಸುಮ್ಮನೆ ಕೂತಿರೋದು. ಇದರಿಂದ ಯಾರು ವ್ಯವಸ್ಥಾಪಕರೇ ಇಲ್ಲ. ಇದ್ದಾರೆ ಇಷ್ಟು ಮಂದಿ ಎಲ್ಲೋ ನಾ ಹೇಳಿದ್ವಿ ಇದಂದ್ರೆ ಯಾವ ಮ್ಯಾನ್ಮ ಬೇಡ ಅಂತ ಅಂತ ನಾನು ಹೇಳಿದ್ದೆ ಅವ ಬೇಡ ಅಂತ ನಾ ಏನು ಮಾಡಿ ಎಲ್ಲರೂ ಹೀಗೆ ಬೇಡ ಬೇಕು ಅನ್ನೋ ಹೇಳಕ್ಕೆ ಕೊನೆ ಆಗೋ ರಿಸಲ್ಟ್ ಏನು ಅಲ್ಲ ಅವ ಅಸಂಭವ. ಆ ಕೆಲಸ ನಿಂತು ಹೋಗ್ತದೆ. ಅನವಸ್ಥಿತಿ ಅಸಂಭವ. ಯಾವಾಗ ಮೇಲೆ ಒಬ್ಬರು ಅತಿ ಮುಖ್ಯ ನಿಯಾಮಕರು ಇಲ್ಲದೇ ಇದ್ರೆ ಏನ್ರಿ ಆದ ಕಾರಣ ಚೇತನಾನ ವಿಶೇಷೋ ಸ್ವಭಾವೋ ವಿಶ್ರಾರ್ಪಿತ. ಇನ್ನೊಂದು ಪ್ರಶ್ನೆ ಬಂತು. ಇಲ್ಲ ಈ ಪರಮಾತ್ಮ ಇವು ನಿಯಾಮಕ ನೀವು ಅಲ್ಲಿಗತ್ತಿದೆ ಓಕೆ ಹೋಗ್ತೀವಿ. ರುದ್ರದೇವ್ರ ಮೇಲೆ ಬ್ರಹ್ಮದೇವರೇ ನಿಯಾಮಕ ಯಾಕ? ಬ್ರಹ್ಮದೇವ್ರ ಮೇಲೆ ಲಕ್ಷ್ಮೀನೇ ನಿಯಾಮಕ ಯಾಕ? ಅಲ್ಲ ಬ್ರಹ್ಮದೇವ್ ದೊಡ್ಡವರಿದ್ದಾರೆ, ಯೋಗ್ಯತಾ ದೊಡ್ಡ. ಆ ಯೋಗ್ಯತೆ ಪರಮಾತ್ಮ ಕೊಟ್ಟನೇನು ಸ್ವಾಭಾವಿಕ. ದೇವರೇ ಬ್ರಹ್ಮದೇವ್ ರುದ್ರದೇವ್ರ ಮೇಲೆ ಬ್ರಹ್ಮದೇವ್ ನಿಯಾಮಕ ಯಾಕೆ ಮಾಡಿದ? ಯೋಗ್ಯತಾ ಅಂತ ಮಾಡ್ಯಾನ. ಇವಾಗ ಡಿ ಸಿ ಯಾಕಂದ್ರೆ ಅವ್ನು ಡಿ ಸಿ IAS ಆಗ್ಯಾನ ಮಾಡ್ಯಾನ ಆಗಿಲ್ಲ. ಅಂತೂ ಜ್ಞಾನದ ನಿಯಾಮಕನು ಅವನೊಂದು ನಿಯಮಕ್ಕೆ ಒಳಪಟ್ಟಲ್ಲ. ನೀವು ಪರಮಾತ್ಮ ನಿಯಾಮಕ ಅಂದರೆ ಪರಮಾತ್ಮ ಹಾಗೆ ಏನು ಮಾಡಿ ಬಿಟ್ಟಿ ಮಾಡಿ ಬರಂಗಿಲ್ಲ. ಈ ಪ್ರಶ್ನೆ ಮೂರನೇ ಪ್ರಶ್ನೆ. ಪರಮಾತ್ಮ ನಿಯಾಮಕ ಎಲ್ಲರಿಗೂ ನಿಯಾಮಕ ಪರಮಾತ್ಮ ಅಂದರೆ ಪರಮಾತ್ಮ ನಿಯಾಮಕ ಎಲ್ಲರಿಗೂ ನಿಯಾಮಕ ಅಂದ್ರೆ ರುದ್ರದೇವ್ರ ಮೇಲೆ ಬ್ರಹ್ಮದೇವ್ರೇ ಯಾಕೆ ಮಾಡಿದ? ನಮ್ಗೆ ಯಾಕೆ ಮಾಡಿದ? ಯೋಗ್ಯತಾ ಸ್ವಭಾವ ಅವ್ರ ಸ್ವಭಾವದಿಂದ ನಿಯಾಮಕದಂತೂ ಈಶ್ವರನ ಕೆಲಸ ಇದು ಪ್ರಶ್ನೆ ಏನು? ಬ್ರಹ್ಮದೇವರ ಸ್ವಭಾವ ಏನದ ದೊಡ್ಡ ಯೋಗ್ಯತಾ ಅದಕ್ಕೆ ಇದು ಮಾಡ್ತಾರೆ. ಈ ಅಗ್ನಿ ಮೇಲೆ ಅನ್ನಕ್ಕೆ ಯಾಕೆ ಇಡ್ತೀರಿ? ಆ ಸ್ವಭಾವ ಅದ. ಆ ಸ್ವಭಾವ ಏನು ಕೊಟ್ಟಿಲ್ಲ. ಸ್ವಭಾವ ಆ ವಸ್ತುವಿನ ಸ್ವಭಾವ ಅಂದಮೇಲೆ ದೇವರ ಪಾತ್ರೆಗಳಲ್ಲಿ ಅಂಥ ದೊಡ್ಡ ಅಂಶ ಅನಿಸ್ಬಾರ್ದು. ಇನ್ನೊಂದು ಪ್ರಶ್ನೆ. ಎಲ್ಲ ನಿಯಾಮಕರಿಗೂ ಏನು ಹೇಳಿದ್ರೆ ವಿಶೇಷೋ ಯಹ ಸ್ವಭಾವ. ರುದ್ರಕ್ಕಿಂತ ಬ್ರಹ್ಮ ವಿಶೇಷ, ಬ್ರಹ್ಮನಕ್ಕಿಂತ ಲಕ್ಷ್ಮೀ ವಿಶೇಷ, ಇಂದ್ರಗಳಕ್ಕಿಂತ ರುದ್ರಾದಿಗಳ ವಿಶೇಷ, ಇದನ್ನು ಶ್ರೇಷ್ಠ. ಇದು ಸ್ವಭಾವ ಇದ್ದವರು ಹಿಂಗೆ ಕೊಟ್ಟದ್ದಲ್ಲ, ಅದು ಇದ್ದದ್ದು. ಮತ್ತು ಅಲ್ಲೇ ಪರಮಾತ್ಮ ಅನ್ನೋ ಕೆಲಸ ಏನು ಬಂತಂದ್ರೆ ಈಶ್ವರಾರ್ಪಿತ. ಇದ್ದದ್ದನ್ನು ಪ್ರಕಟ ಮಾಡೋ ಪರಮಾತ್ಮ. ಸ್ವಭಾವ ಸತ್ತ ಇರುವಿಕೆ. ಆ ಇರುವಿಕೆ ಕೊಟ್ಟವ್ರು ಯಾರು? ಅದನ್ನು ಗುರುತಿಸಿ ವ್ಯಕ್ತಪಡಿಸೋ ಪರಮಾತ್ಮ. ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ. ಇವು ಸ್ವಾತಂತ್ರ್ಯದ ಮೂಲ. ಸ್ವರೂಪ ಅಂದ್ರೆ ಎಕ್ಸಿಸ್ಟೆನ್ಸ್. ಪ್ರಮಿತಿ ಅಂದ್ರೆ ನಮ್ಮ ಜ್ಞಾನದ ಸತ್ತ. ನಮ್ಮ ಪ್ರವೃತ್ತಿ ಅಂತಂದ್ರೆ ನಮ್ಮ ಆಕ್ಟಿವಿಟೀಸ್ ಸತ್ತ. ಆಕ್ಟಿವಿಟೀಸ್ ಇದೆ ಎಕ್ಸಿಸ್ಟೆನ್ಸ್. ನಮ್ಮ ನಾಲೆಜ್ ಇದೆ ಎಕ್ಸಿಸ್ಟೆನ್ಸ್. ನಮ್ಮ ಅಸ್ತಿತ್ವದ ಎಕ್ಸಿಸ್ಟೆನ್ಸ್. ಇವು ಸತ್ತ. ಈ ಸತ್ತ ಇದ್ದದ್ದು ಯಾರಿಂದ? ಪರಮಾತ್ಮ. ಹೆಂಗೆ ಅದು ಕೊಟ್ಟದ್ದು. ಅದು ಕೊಟ್ಟದ್ದು ಅದು ಇರುವುದು. ನಾನು ನಿನ್ನ ಹೇಳ್ದಾನೆ ಈ ರುಂಡಕ್ಕೆ ಈ ಕುತಿಗೆ ಆಧಾರ ಯಾರು ಕೊಟ್ಟದ್ದು? ಇದ್ದದ್ದು ಸ್ವಭಾವ. ಮೊದಲೇನದು ಸ್ವಭಾವ. ಇದು ಆಧಾರ, ಇದು ಅಧೇಯ. ಹಾಗೆ ಭಗವಂತರ ಸ್ವಭಾವ. ಇವರು ಎಲ್ಲದನ್ನು ನಿಯಮ ಮಾಡುವ ಸ್ವಭಾವ.
ಅವರ ಅಸ್ತಿತ್ವಕ್ಕೆ ನಿಯಾಮಕತ್ವದಲ್ಲ, ಸ್ವರೂಪ ಸತ್ತ, ಸಮಿತಿ ಸತ್ತ, ಪ್ರವೃತ್ತಿ ಸತ್ತ, ಮೂರು ವಿಧ ಸತ್ತಾಗಳನ್ನು ಚೆನ್ನಾಗಿ ನೇಮನ ಮಾಡವ ಪರಮ. ಅದು ಅವನ ಸ್ವಭಾವ, ಅದು ಯಾರು ಕೊಟ್ಟದಲ್ಲ, ಅದು ಏನಾಯ್ತು ಈಗ ಕೊಟ್ಟಲ್ಲ. ಬ್ರಹ್ಮರುದ್ರಾದಿಗಳ ಅಸ್ತಿತ್ವವೇ ಅಂದರೆ ಅವರ ಸ್ವರೂಪದ ಅಸ್ತಿತ್ವ, ಅವರ ಜ್ಞಾನದ ಅಸ್ತಿತ್ವ, ಅವರ ಆಕ್ಟಿವಿಟಿ, ಅವರ ಕ್ರಿಯೆ ಅಸ್ತಿತ್ವ ಪರಮಾತ್ಮನ ವಶ. ಅದು ಯಾಕಂದ್ರೆ ಅದು ಅವನ ಸ್ವಭಾವ, ಪರಮಾತ್ಮ ಸ್ವಭಾವ. ಆದ್ದರಿಂದ ಕೊನೆಗೆ ಮುಖ್ಯ ನಿಯಾಮಕ ಪರಮಾತ್ಮನೇ ಆದ. ಅನ್ಯೋನ್ಯ ನಿಯಮೇ ತಸ್ಮಾತ್, ಅನ್ಯಥಾ ಅಂದ್ರೆ ಇಲ್ಲೇ ಇದ್ರೆ ಅನವಸ್ಥಿತಿ ಅಸಂಭವ. ಅನವಸ್ಥಿತಿ ಅಂದ್ರೆ ಎಲ್ಲ ಕಡೆಗೆ ಯಾರಿಗೆ ನಿಯಾಮಕರು ಅಂತ ಗೊತ್ತಾ ನಿಂತು ಹೋಗ್ಬಿಡುದು, ಆ ಕೆಲಸ ನಿಂತು ಹೋಗ್ಬಿಡುದು. ಅಸಂಭವ ಅಂದ್ರೆ ಮುಂದೆ ಆ ಕೆಲಸ ಆಗಂಗಿಲ್ಲ. ಇಲ್ಲಿ ಯಾರೋ ಒಬ್ಬರು ನಿಯಾಮಕ ಭಾಗ ಇದ್ದೇ ಇದ್ರೆ ಅನವಸ್ಥಿತಿ, ಯಾರು ದೊಡ್ಡವರು ಸಣ್ಣವರು ಅಂತ ಗೊತ್ತಾಗಂಗಿಲ್ಲ. ಕೊನೆಗೆ ರಿಸಲ್ಟ್ ಏನು? ಸಂಭವ ಸಂಭವನೇನು ಪ್ರವೃತ್ತಿ ಹೋಗಿ ಕೆಲಸ ಆಗಬೇಕಾದ್ರೆ ವ್ಯವಸ್ಥಾ ನಿಯಮ ಬೇಕು. ವ್ಯವಸ್ಥಾ ಅವರ ಸ್ವಭಾವ. ಆದ್ದರಿಂದ ಅಂತರೋಪತ್ತೇ ಓಂ ಅಂತ ಹೇಳ್ತಾರೆ. ಮುಂದಿನ ವಿಚಾರವನ್ನು ನಾವು ನಾಳೆ ಕೃಷ್ಣಾರ್ಪಣಮಸ್ತು.